ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಕರ್ನಾಟಕ ಎಕ್ಸಾಮ್ಸ್. ಸೊ ನಾಳೆ ನಿಮಗೆಲ್ಲರಿಗೂ ಕೂಡ ಎಕ್ಸಾಮ್ ಇದೆ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ಗೆ. ಸೊ ಫಸ್ಟೇ ಆಲ್ ದ ಬೆಸ್ಟ್. ಸೊ ಸ್ವಲ್ಪ ಇಂಪಾರ್ಟೆಂಟ್ ಡೀಟೇಲ್ಸ್ನ ನೋಡೋಣ ನಾವು. ನಿಮ್ಮ ಹಾಲ್ ಟಿಕೆಟು ಎಟ್ಸೆಟ್ರಾ ಎಲ್ಲ ಕ್ಯಾರಿ ಮಾಡ್ಕೊಳ್ಳೋದನ್ನ ಮರೆಯೋಕೆ ಹೋಗ್ಬೇಡಿ ಫಸ್ಟ್ ಆಫ್ ಆಲು. ಮತ್ತು 2 ಕಲರಲ್ಲಿ ಪೆನ್ನು ಕೂಡ ತೊಗೊಂಡೋಗ್ಬಿಟ್ಟಿರಿ. ಒಂದೊಂದು ಸರಿ ಹೇಳೋಕ್ಕಾಗಲ್ಲ, ಬ್ಲೂ ಬ್ಲ್ಯಾಕು ಆ ಥರ ಹೇಳ್ತಾ ಇರ್ತಾರೆ. ಸೊ ಬ್ಲೂ 2 ಸ್ಪೇರು, ಬ್ಲ್ಯಾಕ್ 2 ಸ್ಪೇರು ಮತ್ತು ಹಾಲ್ ಟಿಕೆಟ್ ತೊಗೊಂಡೋಗೋದನ್ನ ಮರೆಯೋಕ್ಕೆಲ್ಲ ಹೋಗಬೇಡಿ. ಸೊ ಇವಾಗವರೆಗೂ ರಿವಿಷನ್ ಏನು ಮಾಡ್ಕೊಂಡಿದ್ದೀರಾ ಅಷ್ಟು ಸಾಕು. ನಾಳೆ ಬೆಳಗ್ಗೆನೂ ಕೂಡ ಒಂದು ಸರಿ ನೀವು ಗ್ಲ್ಯಾನ್ಸ್ ಮಾಡ್ಕೊಂಡು ಹೋಗ್ಬೋದು. ಬಟ್ ಅದೇ ನಾವು ಇದು ಭಾಗ 1 ಅಥವಾ ಪೇಪರ್ 1ನ ನಾವು ನೋಡ್ಕೋಬೇಕು ಅಂತಂದರೆ, ನಾಳೆ ನೀವು ಅಟೆಂಪ್ಟ್ ಮಾಡ್ಕೋಬೇಕಾದ್ರೂ ಕೂಡ ಸ್ಟಾರ್ಟಿಂಗಲ್ಲಿ ನೀವು ಟ್ರಾನ್ಸ್ಲೇಷನ್ ಮಾಡ್ಕೊಳ್ಳೋಕ್ಕೆ ನೋಡ್ಕೊಂಡಿರಿ. ಸೊ ಸ್ಟಾರ್ಟಿಂಗು ನೀವು ಟ್ರಾನ್ಸ್ಲೇಷನ್ ಮಾಡ್ಕೊಂಬಿಟ್ಟಿರಿ. ಟ್ರಾನ್ಸ್ಲೇಷನ್ಗೆ ನೀವು ನೋಡ್ಕೊಳ್ಳಿ ಫಸ್ಟು. ನಿಮಗೆ ಇಂಗ್ಲೀಷಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡೋದು ಈಸಿ ಆಗಿದ್ದಿದ್ರೆ ಅವಾಗ ನೀವೇನು ಮಾಡಿ ಅಂತಂದರೆ, ಇದನ್ನು ಸೆಂಟೆನ್ಸ್ ಟು ಸೆಂಟೆನ್ಸು, ಲೈನ್ ಟು ಲೈನು ಇದನ್ನು ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮಗೆ ಇಂಗ್ಲೀಷಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡೋದು ಡಿಫಿಕಲ್ಟ್ ಏನಾದ್ರು ಅನಿಸ್ತಾ ಇದ್ದರೆ, ಅದನ್ನು ಕಂಪ್ಲೀಟಾಗಿ ನೀವು ಫುಲ್ ಕಂಟೆಂಟ್ ಏನೇನು ಕೊಟ್ಟಿದ್ದಾರೆ, 2-3 ಪ್ಯಾರಾಗ್ರಾಫ್ ಏನೇನು ಕೊಟ್ಟಿರ್ತಾರೆ, ಆ ಕಂಟೆಂಟ್ ಏನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡಿರಿ. ಆ ಕಂಟೆಂಟನ್ನು ನಿಮಗೆ ಯಾವ ಥರ ಅನ್ನಿಸ್ತಾ ಇದೆ, ಏನು ಹೇಳ್ತಾ ಇದ್ದಾರೆ ಆಥರು ಅಂತ ಹೇಳ್ಬಿಟ್ಟು ಏನು ಅನಿಸುತ್ತೆ ಅದನ್ನು ನೀವು ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ. ಸೇಮು ಕನ್ನಡದಿಂದ ಇಂಗ್ಲೀಷ್ಗೂ ಕೂಡ ಅದೇ ಥರ ಆಗ್ತಿರುತ್ತೆ. ಸೊ ನಿಮ್ಗೇನಾದರೂ ಟ್ರಾನ್ಸ್ಲೇಷನ್ ತುಂಬಾ ಪರ್ಫೆಕ್ಟ್ ಆಗಿದ್ದಿದ್ರೆ ಆ ಟೈಮಲ್ಲಿ ನೀವು ಲೈನ್ ಟು ಲೈನ್ ಮಾಡಿ. ಸೊ ಅಷ್ಟೊಂದು ಏನಾದರೂ ಎಕ್ಸ್ಪೀರಿಯನ್ಸ್ ಇರಲಿಲ್ಲ ಅಂತಂದರೆ ಕಂಪ್ಲೀಟ್ ಪ್ಯಾರಾಗ್ರಾಫ್ನ ನೋಡಿಕೊಂಡು ನೀವು ಟ್ರಾನ್ಸ್ಲೇಷನ್ ಮಾಡ್ಕೋಬೋದು. ಸೊ ಸ್ಟಾರ್ಟಿಂಗು ನಿಮಗೆ ಟ್ರಾನ್ಸ್ಲೇಷನ್ನೇ ನೀವು ಅಟೆಂಪ್ಟ್ ಮಾಡ್ಕೊಂಬಿಟ್ಟಿರಿ ಅಂತಂದರೆ ನಿಮಗೆ ನೆಕ್ಸ್ಟು ಎಸ್ಸೆಯಲ್ಲಿ ತುಂಬಾ ಟೈಮ್ ಸಿಕ್ಕಿರುತ್ತೆ. ಎಸ್ಸೆಯಲ್ಲಿ ನಾವು ಫಾರ್ಮ್ಯಾಟ್ ನೋಡ್ಕೋಬೇಕು ಅಂತಂದರೆ ಏನು ಕಾನ್ಸೆಪ್ಟ್ ಹೇಳ್ತಾ ಇರ್ತಾರೆ. ಈಗ ಎಕ್ಸಾಂಪಲು ಏನಾದರೂ ಚಾಲೆಂಜಸ್ಸು, ನಮ್ಮ ಟೆರ್ರಿಸಮ್ ರಿಲೇಟೆಡ್ಡು ಏನಾದ್ರು ಚಾಲೆಂಜಸ್ ಹೇಳ್ತಾ ಇದ್ದಾರೆ ಅಂತಂದರೆ, ಫಸ್ಟ್ ನೀವು ಏನು ಕ್ವೆಶನ್ ಕೇಳ್ತಾ ಇದೆ ಅಥವಾ ಯಾವುದ್ರ ಮೇಲೆ ಎಸ್ಸೆ ಕೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನೀವು ಫಸ್ಟು ಇಂಟ್ರೊಡಕ್ಷನ್ ಬರ್ಕೊಂಬಿಟ್ಟಿರಿ. ಅಟ್ಲೀಸ್ಟ್ ಒಂದು 5 to 6 ಲೈನ್ ನೀವು ಇಂಟ್ರೊಡಕ್ಷನ್ ಬರ್ಕೊಂಬಿಟ್ಟಿದ್ರೆ ಅಲ್ಲೇ ನಿಮಗೆ 50 ವರ್ಡ್ಸ್ವರೆಗೂ ಆಗೋಗ್ಬಿಟ್ಟಿರುತ್ತೆ. ಅದಾದಮೇಲೆ ನೀವು ಏನೇ ಎಕ್ಸ್ಪ್ಲೇನ್ ಮಾಡಬೇಕಂದ್ರೂ ಎಸ್ಸೆಯಲ್ಲಿ ಅದಕ್ಕೆ ನೀವು ಎಕ್ಸಾಂಪಲ್ಸ್ ಕೊಡಿ. ರೀಸೆಂಟ್ ಆಗಿರುವಂಥದ್ದು ಇನ್ಸಿಡೆಂಟ್ಸಿನ ಎಕ್ಸಾಂಪಲ್ಸ್ನ ನೀವು ಜಾಸ್ತಿ ಕೊಡೋಕ್ಕೆ ಟ್ರೈ ಮಾಡಿರಿ. ಆ ಥರ ನೀವು ಒಂದೇ ಇನ್ಸಿಡೆಂಟು ಅಥವಾ ಒಂದೇ ಎಕ್ಸಾಂಪಲು, 2 ಎಕ್ಸಾಂಪಲ್ ಅಂತಲ್ಲ, ಎಷ್ಟು ಜಾಸ್ತಿ ಆಗುತ್ತೆ ಅಷ್ಟು ಎಕ್ಸಾಂಪಲ್ ಕೊಟ್ಕೊಂಡು ಎಕ್ಸ್ಪ್ಲೇನ್ ಮಾಡಿ. ಅಥವಾ ಕಮ್ಮಿ ಎಕ್ಸಾಂಪಲ್ ಕೊಟ್ಟರೆ ನೀವು ಜಾಸ್ತಿ ಎಕ್ಸ್ಪ್ಲನೇಷನ್ನ ಮಾಡ್ಕೊಂಡಿರಿ. ಅದಾದಮೇಲೆ ನೀವು ಅದ್ರ ಮೇಲೆ ಏನಾದರೂ ಸೊಲ್ಯೂಷನ್ನು ಅಥವಾ ಕನ್ಕ್ಲೂಷನ್ನ ಪ್ರೊವೈಡ್ ಮಾಡ್ತಾ ಇರ್ತೀರಲ್ಲ, ಸೊ ಆ ಸೊಲ್ಯೂಷನ್ ಯಾವ ಥರ ಇರಬೇಕು ಅಂತಂದರೆ, ಇವಾಗಿರುವಂಥದ್ದು ಸಿಸ್ಟಮ್ ಚೆನ್ನಾಗಿದೆ, ಇನ್ನೂ ಇಂಪ್ರೂವ್ ಮಾಡ್ಕೋಬೋದು, ಆ ಥರ ಇರಬೇಕು. ಸೊ ಯಾವಾಗಲೂ ಕೂಡ ನೀವು ಒಂದೇ ಪೋರ್ಷನ್ನು ಅಥವಾ ಒಂದೇ ಕಡೆಗೆ ಸಪೋರ್ಟ್ ಮಾಡೋ ಥರದ್ದು ನೀವು ಸೊಲ್ಯೂಷನ್ನ ಕೊಡೋಕ್ಕೆ ಹೋಗ್ಬೇಡಿ, ಅಥವಾ ನಿಮ್ಮ ಬಯಾಸ್ನೆಸ್ನ ಅಲ್ಲಿ ತೋರ್ಸೋಕ್ಕೆ ಹೋಗಬೇಡಿ ನೀವು. ನೆಕ್ಸ್ಟು ಸಾಮಾನ್ಯ ಅಧ್ಯಯನ ಏನಾದ್ರು ಬರ್ತಾ ಇದ್ದು, ನೀವೇನಾದ್ರು ಆ್ಯಪ್ಟಿಟ್ಯೂಡು ಅಥವಾ ಇದೇನು ಮೆಂಟಲ್ ಎಬಿಲಿಟಿ ಇರುತ್ತಲ್ಲ, ಸೊ ಮೆಂಟಲ್ ಎಬಿಲಿಟಿಯಲ್ಲಿ ನಿಮಗೇನಾದರೂ ಸ್ವಲ್ಪ ವೀಕ್ ಇದ್ದಿದ್ರೆ ಫಸ್ಟು ನೀವು ಏನು ಜನರಲ್ಲಿಂದು ಕ್ವೆಶನ್ಸ್ ಇದಾವಲ್ಲ, ಆ ಜನರಲ್ ಕ್ವೆಶನ್ಸ್ನ ಎಲ್ಲ ನೀವು ಫಸ್ಟೇ ಕಂಪ್ಲೀಟ್ ಮಾಡ್ಕೊಂಬಿಡಿ. ಫಸ್ಟ್ ಅದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದರೆ ಮೆಂಟಲ್ ಎಬಿಲಿಟಿಯಲ್ಲಿ ನಾವು ವೀಕ್ ಇದ್ದಿದ್ದು ಫಸ್ಟ್ ಅದನ್ನು ಸಾಲ್ವ್ ಮಾಡ್ಕೊಳ್ಳೋಣ ಅಂದ ತಕ್ಷಣ ನಮಗೆ ಟೈಮ್ ವೇಸ್ಟ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ನೀವು ಮೆಂಟಲ್ ಎಬಿಲಿಟಿನ ಬಿಟ್ಬಿಟ್ಟು ಬೇರೆ ಏನು ಕ್ವೆಶನ್ಸ್ ಇದ್ದಾವೆ ಕಂಪ್ಲೀಟಾಗಿ ಎಲ್ಲ ಅಟೆಂಪ್ಟ್ ಮಾಡ್ಕೊಂಬಿಟ್ಟಿರಿ. ಅಟೆಂಪ್ಟ್ ಮಾಡ್ಕೊಂಡ್ಮೇಲೆ ಮೆಂಟಲ್ ಎಬಿಲಿಟಿಯಲ್ಲೂ ಕೂಡ ನಿಮಗೆ ಈ ರೀಸ್ನಿಂಗ್ ರಿಲೇಟೆಡ್ಡು ಸ್ವಲ್ಪ ಈಸಿಯಾಗಿ ಬಂದಿರುತ್ತೆ. ಸೊ ರೀಸ್ನಿಂಗು ಆಗಿರಲಿ ಅಥವಾ ನಮಗೆ ಇದರಲ್ಲಿ ನಾವು ಬೇರೆ ನೋಡ್ಕೋಬೇಕು ಅಂತಂದರೆ ಬ್ಲಡ್ ರಿಲೇಷನ್ಸ್ ಈಸಿಯಾಗಿರುತ್ತೆ, HCF LCM ರಿಲೇಟೆಡ್ಡು ಸ್ವಲ್ಪ ಈಸಿಯಾಗಿರುತ್ತೆ. ಲಾಸ್ಟ್ ಮಿನಿಟಲ್ಲಿ ನೀವೇನಾದ್ರು 1-2-3 ಫಾರ್ಮುಲಾ ಅದ್ರ ಮೇಲೆ ನೋಡ್ಕೊಂಡಿದ್ರೆ ನೀವು ಅದನ್ನು ಕೂಡ ಸಾಲ್ವ್ ಮಾಡ್ಕೊಂಡಿರ್ಬೋದು. ಸೊ ನಿಮ್ಗೆ ಲಾಸ್ಟಲ್ಲಿ ಸ್ವಲ್ಪ ಮೆಂಟಲ್ ಎಬಿಲಿಟಿಗೆ ಟೈಮ್ ಉಳಿಸ್ಕೊಂಡಿದ್ರೆ ನೀವು ಅದನ್ನು ಸ್ವಲ್ಪ ಹೊತ್ತು ಜಾಸ್ತಿ ಟೈಮ್ ತೊಗೊಂಡಾದ್ರೂ ಸಾಲ್ವ್ ಮಾಡ್ಕೋಬೋದು. ಅಟ್ಲೀಸ್ಟು ನಿಮಗೆ 15ರಲ್ಲಿ 15 ಮಾಡೋಕ್ಕಾಗಲಿಲ್ಲ ಅಂದ್ರೂ ಕೂಡ ಅಟ್ಲೀಸ್ಟ್ ಒಂದು 5ರಿಂದ 6 ನೀವು ನೀಟಾಗಿ ಸಾಲ್ವ್ ಮಾಡಿ. ಮಿಕ್ಕಿದ್ದೆಲ್ಲ ನಿಮ್ಗೆ ಏನು ಅನ್ಸುತ್ತೆ ಅಂತ ಹೇಳ್ಬಿಟ್ಟು ನೆಗೆಟಿವ್ ಮಾರ್ಕಿಂಗ್ಸ್ ಹೆಂಗೂ ಇರಲ್ಲ ಅಲ್ವಾ. ಸೊ ಮಿಕ್ಕಿದೆಲ್ಲ ನಿಮಗೆ ಏನು ಅನ್ಸುತ್ತೆ ಅಂತ ಹೇಳ್ಬಿಟ್ಟು ನಿಯರೆಸ್ಟ್ ಆನ್ಸರ್ ಏನೇನು ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಕೊಟ್ಕೊಂಡ್ಬಿಟ್ಟಿರಿ ಇದಕ್ಕೆ. ಸೊ ಇಷ್ಟು ನೀವು ನೋಡ್ಕೊಂಡ್ಬಿಟ್ಟಿರಿ. ಮತ್ತು ಸಾಮಾನ್ಯ ಇದು ಅಧ್ಯಯನ ಅಥವಾ ನಿಮಗೆ ಇದೇನು ಜನರಲ್ ಅವೇರ್ನೆಸ್ ರಿಲೇಟೆಡ್ ಏನಿದೆಯಲ್ಲ, ಇದರಲ್ಲಿ ಕರೆಂಟ್ ಅಫೇರ್ಸ್ ಕೊಟ್ಟಿರ್ತಾರಲ್ಲ, ಸೊ ಅದು ಸ್ವಲ್ಪ ಟ್ರಿಕಿಯಾಗಿರುತ್ತೆ. ಸೊ ಕ್ವೆಶನ್ನ ನೀವು ನೀಟಾಗಿ ಓದ್ಕೊಳ್ಳಿ ಮತ್ತು ಕಾನ್ಸಂಟ್ರೇಟ್ ಮಾಡಿ. ವರ್ಡ್ಸ್ ಏನೇನು ಕೊಟ್ಟಿರ್ತಾರೆ, ನಾಟ್ ಟ್ರೂ, ಈ ಥರ ಏನಾದ್ರು ವರ್ಡ್ಸ್ ಕೊಟ್ಟಿದ್ರೆ ಅದನ್ನು ನೀವು ಕಾನ್ಸಂಟ್ರೇಟ್ ಮಾಡಿಕೊಂಡು ನೋಡ್ಕೊಂಡಿರಿ. ಕ್ವೆಶನ್ನ ಒಂದು 2-3 ಸರಿ ನೋಡಿಕೊಂಡು ಅದಾದಮೇಲೆ ನೀವು ಆನ್ಸರ್ನ ಫಿಲ್ ಮಾಡ್ಕೊಂಡಿರಿ. ಸೊ ನೀವು ಇವಾಗ ಕ್ವೆಶನ್ ಅಟೆಂಪ್ಟ್ ಮಾಡ್ಕೋಬೇಕಾದ್ರೂ ಕೂಡ ಈ ಕಡೆ ಎಲ್ಲ ಒಬ್ಬೊಬ್ರು ಏನು ಮಾಡ್ತಾರೆ ಅಂತಂದರೆ, ಫಸ್ಟು ಎಲ್ಲ ಕ್ವೆಶನ್ಗೂ ಕೂಡ ಕ್ವೆಶನ್ ಪೇಪರಲ್ಲೇ ಆನ್ಸರ್ ಬರ್ಕೊಂಡು ಅವ್ರು ಏನು ಮಾಡ್ತಾರೆ ಲಾಸ್ಟಲ್ಲಿ ಫಿಲ್ ಮಾಡಬೇಕು ಅಂತ ನೋಡ್ತಾರೆ. ಒಂದೊಂದು ಸರಿ ಟೈಮ್ ಆಗ್ತಾ ಇರ್ಬೇಕಾದ್ರೆ ಫಿಲ್ ಮಾಡೋಕ್ಕೂ ಕೂಡ ಆಗ್ತಾರಲ್ಲ. ಸೊ ನೀವೇನು ಮಾಡ್ಬೋದು ಅಂತಂದರೆ, ಎಕ್ಸಾಂಪಲು ಇದು ಪೇಜ್ 1 ಅಂತ ಹೇಳ್ಬಿಟ್ಟು ಅಂದ್ಕೊಳೋಣ. ನೆಕ್ಸ್ಟು ಇದು ನಮಗೆ ಪೇಜ್ 2 ಅಂತ ಹೇಳ್ಬಿಟ್ಟು ಬರುತ್ತೆ. ಸೊ ನೀವು ಪೇಜ್ 1ನಲ್ಲಿ ನಿಮ್ಗೆ ಏನೇನು ಅನ್ಸುತ್ತೆ ಅದನ್ನೆಲ್ಲ ಮಾರ್ಕ್ ಮಾಡಿಬಿಟ್ಟು ಅದನ್ನು ನೀವು OMR ಶೀಟಲ್ಲಿ ಫುಲ್ಫಿಲ್ ಮಾಡ್ಕೊಂಬಿಟ್ಟಿರಿ. ಸೊ ಇದನ್ನು ಸಾಮಾನ್ಯ ಅಧ್ಯಯನ ಬಗ್ಗೆ ಹೇಳ್ತಾ ಇದ್ದೀನಿ.
ಕೊಟ್ಟಿದ್ದೀನಿ. ಸೊ ಇದನ್ನು ನೀವು ಆವಾಗಲೇ ಫುಲ್ಫಿಲ್ ಮಾಡ್ಕೊಂಬಿಟ್ಟಿರಿ. ಅದಾದಮೇಲೆ ನೀವು ಬೇಕಾದರೆ ಇಲ್ಲೇ ಕೆಳಗಡೆ ನೋಟ್ ಮಾಡ್ಕೊಂಡು ಇಡ್ಬೋದು ಎಷ್ಟು ಕ್ವೆಶನ್ಸ್ಗೆ ನೀವು ನೆಕ್ಸ್ಟು ಇನ್ನೊಂದು ಸರಿ ನೋಡಿಕೊಂಡು ಸೆಕೆಂಡ್ ರೌಂಡಲ್ಲಿ ಆನ್ಸರ್ ಮಾಡಬೇಕು ಅಂತ. ಎಕ್ಸಾಂಪಲ್ 3 ಕ್ವೆಶನ್ ಇದ್ದರೆ 2ರಿಂದ 3 ಅಂತ ಹೇಳ್ಬಿಟ್ಟು ನೀವು ಸರ್ಕಲ್ ಮಾಡ್ಕೊಂಡ್ಬಿಟ್ರೆ ನೆಕ್ಸ್ಟ್ ನೀವು ವಾಪಸ್ ಆ ಕ್ವೆಶನ್ ಪೇಪರ್ ತೆಗೆದು ನೋಡ್ಕೊಂಡಿರ್ಬೇಕಾದ್ರೆ ನಿಮ್ಗೆ ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ ಇದರಲ್ಲಿ ನೀವು 3 ಅಟೆಂಪ್ಟ್ ಮಾಡ್ಕೋಬೇಕು ಅಂತ. ಸೊ ಈ ಅಪ್ರೋಚ್ ನೀವು ಟ್ರೈ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಅಟ್ಲೀಸ್ಟ್ ಗೊತ್ತಾಗುತ್ತೆ ನಾನು ಈ ಕ್ವೆಶನ್ ಬಿಟ್ಟಿದ್ದೀನಿ, ಈ ಪೇಪರಲ್ಲಿ ಅಥವಾ ಈ ಪೇಜಲ್ಲಿ ಇನ್ನೊಂದು 2-3 ಕ್ವೆಶನ್ ಇದೆ ನಾನು ಆನ್ಸರ್ ಮಾಡ್ಕೋಬೇಕು ಅಂತ. ಸೊ ಅದೇ ಥರದ್ದು ನೀವು ಅಕಸ್ಮಾತ್ ನಿಮಗೆ ಕನ್ನಡದಲ್ಲಿ ಒಂದೊಂದು ಸರಿ ಕನ್ಫ್ಯೂಷನ್ ಆಗ್ತಾ ಇದ್ದು ಇಂಗ್ಲೀಷಲ್ಲಿ ಡೈರೆಕ್ಟಾಗಿ ಕೊಟ್ಬಿಟ್ಟಿರ್ತಾರೆ, ನೀವು ಇಂಗ್ಲೀಷ್ನೂ ಕೂಡ ಒಂದ್ಸರಿ ನೋಡ್ಕೊಳ್ಳಿ. ನೀವು ಇಂಗ್ಲೀಷ್ ಸ್ಟೂಡೆಂಟ್ಸ್ ಆಗಿದ್ದರೆ ಇಂಗ್ಲೀಷಲ್ಲಿ ಕೊಟ್ಟಿರೋದನ್ನ ಒಂದ್ಸರಿ ನೀವು ಕನ್ನಡದಲ್ಲೂ ಕೂಡ ಅದನ್ನು ವೆರಿಫೈ ಮಾಡ್ಕೊಂಡು ನೋಡಿ ಏನು ಹೇಳ್ತಾ ಇದೆ ಕ್ವೆಶನ್ ಅಂತ ಹೇಳ್ಬಿಟ್ಟು ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಒಂದೊಂದು ಸರಿ ನಮಗೆ ನಮ್ಮ ಪಕ್ಕದ ಲ್ಯಾಂಗ್ವೇಜ್ ಏನಿರುತ್ತಲ್ಲ ಅಂತಂದರೆ ಇಂಗ್ಲೀಷಿನ ಆಪೋಸಿಟ್ಟು ಅಥವಾ ಕನ್ನಡದ ಆಪೋಸಿಟ್ಟು ಅದರಲ್ಲಿ ನಮಗೆ ಈಸಿಯಾಗಿ ಕ್ವೆಶನ್ಸ್ ಕೊಟ್ಟಿರ್ತಾರೆ ಅನಿಸ್ತಾ ಇರುತ್ತೆ. ಸೊ ಅದನ್ನು ಕೂಡ ಒಂದ್ಸರಿ ನೀವು ವೆರಿಫೈ ಮಾಡ್ಕೊಂಡಿರಿ. ಸೊ ಏನು ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಿ. ಆಲ್ ದ ಬೆಸ್ಟ್, ಚೆನ್ನಾಗಿ ಮಾಡಿ.